ಸರ್ಕಾರಿ ಬಸ್ ಹರಿದ ಪರಿಣಾಮ ಸ್ಥಳದಲ್ಲೇ ನಾಯಿ ಸಾವಿಗೀಡಾಗಿದೆ. ಇದರಿಂದ ರೊಚ್ಚಿಗೆದ್ದಂತಹ ನಾಯಿಯನ್ನು ನೋಡ್ಕೊಳ್ತಾ ಇದ್ದಂತಹ ಮಾಲೀಕ ಬಸ್ಸನ್ನು ತಡೆದು ಪ್ರೊಟೆಸ್ಟ್ನ ಕೂಡ ಮಾಡಿದ್ದಾರೆ. ಹುಬ್ಬಳ್ಳಿ ಗದಗ ರಸ್ತೆಯಲ್ಲಿ ಅರೆಬೆತ್ತಲೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ನಾಯಿಯೊಂದಿಗೆ ವಾಕಿಂಗ್ ಮಾಡ್ತಾ ಇದ್ದಾಗ ಈ ಘಟನೆ ಆಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ನಾಯಿಯ ಮೇಲೆ ಬಸ್ ಹರಿತು ಅನ್ನೋದು ಚಾಲಕನ ವರ್ಷನು. ಬಟ್ ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿದ್ದಾರೆ. ನನಗೆ ನ್ಯಾಯ ಬೇಕು ಅನ್ನೋದು ಮಾಲೀಕನ ವರ್ಷನ್ ಆಗ್ತಾ ಇದೆ. ಹೀಗಾಗಿ ವಾಗ್ಯುದ್ಧಕ್ಕೂ ಇದು ಕಾರಣ. ಮಾಡೋಂಗಿಲ್ಲ ನಾ ಎಲ್ಲಿ ಔಟ್ ಮಾಡಿ ಅವಾಗ್ಲಿ ಅಂತ ಪಬ್ಲಿಕ್ ಒಬ್ಬ ಸೀನಿಯರ್ ನೀನು ಮುಟ್ಟ ನಾ ಯಾಕೆ ಅದನ್ನ ತಿಳ್ಕೊ ಫಸ್ಟ್. ಗಮನಿಸ್ತಾ ಇದ್ದೀರಾ, ಒಂದ್ ಕಡೆಗೆ ಅವರು ಏಕಾಂಗಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅರೆಬೆತ್ತಲೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರ ವಿರೋಧ ಇರೋದು ಆ ಸರ್ಕಾರಿ ಬಸ್ ಚಾಲಕನ ನಿರ್ಲಕ್ಷ್ಯದಿಂದ ಇಂಥದ್ದೊಂದು ಆಕ್ಸಿಡೆಂಟ್ ಆಯಿತು, ನಾಯಿ ಪ್ರಾಣ ಹೋಯ್ತು, ನನಗೆ ನ್ಯಾಯ ಬೇಕು ಅಂತ. ಬಟ್ ಇವ್ರು ಹೇಳ್ತಾ ಇರೋದು ನಮಗೆ ಬ್ಯಾಲೆನ್ಸ್ ತಪ್ಪಿ ಆಗಿರೋದು, ಬೇಕು ಅಂತ ಮಾಡಿರೋದು ಅಥವಾ ನಿರ್ಲಕ್ಷ್ಯದ ಚಾಲನೆಯಿಂದ ಅಲ್ಲ ಅಂತ. ಸೊ ಇದು ವಾಕ್ಸಮರಕ್ಕೂ ಕೂಡ ಕಾರಣ ಆಗಿದೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋ ಮಟ್ಟಕ್ಕೂ ಕೂಡ ಈ ವಿಚಾರ ಹೋಯ್ತು. ಸದ್ಯಕ್ಕೆ ಈ ವಿಡಿಯೋ ಬಹಳ ವೈರಲ್ ಆಗ್ತಾ ಇದೆ. ಮುಟ್ಟ ನಾ ಯಾಕೆ ಅದನ್ನ ತಿಳ್ಕೊ ಫಸ್ಟ್. ಕಂಪ್ಲೇಂಟ್ ಕೊಡ್ತೀನಿ ನಿಂದ ಏನಿತ್ತು ನೋಡಿ.